ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಹಾಗೂ ಬಿಜೆಪಿ ನಿಗಮದ ಮಾಜಿ ನಿರ್ದೇಶಕ ಶ್ರೀ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಳೆದ 20 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆಯಲ್ಲಿ ಸನ್ಮಾನ್ಯ ಶ್ರೀ ಧರ್ಮಪಾಲ್ ಅವರಿದ್ದಾರೆ, ಮಾಜಿ ಉಪಾಧ್ಯಕ್ಷರು ಕುಡಮಡಗು. ಹಾಗೆ ಹನುಮಂತರಾಯ್ ಅವರಿದ್ದಾರೆ, ಮಾದಿಗ ದಂಡೋರದ ತಾಲೂಕು ಘಟಕದ ಅಧ್ಯಕ್ಷರು ನನ್ನ ಜೊತೆಯಲ್ಲಿದ್ದಾರೆ. ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಹಿರಿಯರು ಆಗಿರ್ತಕ್ಕಂಥ ಹೊಸಕೋಟೆ ರವಿ ಇದ್ದಾರೆ, ಹೊಸಕೋಟೆ ರವಿ. ಹಾಗೆ ನರಸಿಂಹಮೂರ್ತಿ ಯುವ ಮುಖಂಡ ಮಾಚರಾಜನಹಳ್ಳಿ. ಅದೇ ರೀತಿ ನಮ್ಮ BJPಯ ST ಮೋರ್ಚಾದಲ್ಲಿ ಕೆಲಸ ಮಾಡಿ ಅನುಭವ ಇರತಕ್ಕಂಥ ಮಲ್ಲಿಕಾರ್ಜುನ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ನರಸಿಂಹಮೂರ್ತಿ ಅಂತ JDSನ ಯುವ ಮುಖಂಡ ರೋಡೇಟಿ ಅವರು ಕೂಡ ನನ್ನ ಜೊತೆಯಲ್ಲಿ ಉಪಸ್ಥಿತರಿದ್ದಾರೆ. ನಾನು ಇವತ್ತೊಂದು ಪ್ರಮುಖವಾಗಿರ್ತಕ್ಕಂಥ ವಿಚಾರನ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೋಸ್ಕರ ಬಂದಿದ್ದೀನಿ. ಪಾವಗಡ ತಾಲೂಕಿನಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಆಸ್ತಿನ ಯಾರ್ದೋ ಹೆಸರಿಗೆ ಖಾತೆ ಮಾಡ್ತಕ್ಕಂಥದ್ದು, ಯಾರ್ದೋ ಹೆಸರಲ್ಲಿ ಇರ್ತಕ್ಕಂಥ ಜಮೀನು ತಗೊಂಡು ಬಂದು ಯಾರೋ ರಿಜಿಸ್ಟರ್ ಮಾಡ್ಕೊಳ್ಳೋಂಥದ್ದು, ಇದು ಬಹಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇವತ್ತು ನಾನು ನಿಮ್ಮ ಮುಂದೆ ಒಂದು 3 ದಾಖಲೆಗಳನ್ನು ನಿಮ್ಮ ಮುಂದೆ ಪ್ರಕಟ ಮಾಡ್ತೀನಿ. ನಾನು ದಾಖಲೆಗಳು ಹೇಗೆ ಬಂತು, ಏನು ಸೃಷ್ಟಿ ಮಾಡಿಕೊಂಡ್ರು, ಅದು ಏನು ಸಂಬಂಧಪಡದೇ ಇರತಕ್ಕಂಥ ವ್ಯಕ್ತಿಗಳು. ಈಗ ಉದಾಹರಣೆಗೆ ಸೂರ್ಯಪ್ರಕಾಶ್ ಅವರೆಲ್ಲ ಹೆಸರಿರ್ತಕ್ಕಂಥ ಜಮೀನ ಪ್ರಭಾಕರ್ ಅನ್ನೋ ಖಾತೆ ಮಾಡ್ಕೊಳ್ಳೋದು. ಅವನಿಗೆ ಸಂಬಂಧನೇ ಪಟ್ಟಿರಲ್ಲ, ವಂಶವೃಕ್ಷ ಇಲ್ಲ, ಸಂಬಂಧಪಟ್ಟ ದಾಖಲೆ ಇಲ್ಲ, ಯಾವುದೇ ದೃಢೀಕರಣ ಇಲ್ಲ. ಸರ್ಕಾರ ನಿಯಮಾವಳಿ ಪ್ರಕಾರ ಏನೇನು ದಾಖಲೆ ತಗೊಂಡು ಮಾಡಬೇಕು ಖಾತೆ ಅಂತಿದೆ, ಅದು ಯಾವುದೂ ಇಲ್ಲ. ಇಲ್ಲಿನ ತಹಸೀಲ್ದಾರರು ಮತ್ತು ಕಂದಾಯ ಅಧಿಕಾರಿಗಳು ಇವೆಲ್ಲವನ್ನ ಗಾಳಿಗೆ ತೂರಿ ಯಾರು ಕಾಸು ಕೊಡ್ತಾನೆ ಅವನ ಪರವಾಗಿ ಖಾತೆ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದು ದಾಖಲೆಗಳು ನಿಮ್ಮ ಮುಂದೆ ದಾಖಲೆ ಪ್ರಚುರಪಡಿಸ್ತೀನಿ. ಈಗ ನಾನು ಇದನ್ನ ಹೇಳೋರು ಕೇಳೋರು ಯಾರೂ ಇಲ್ಲ. ತಾಲೂಕಲ್ಲಿ ಕಾನೂನು ಸತ್ತೋಗಿದೆ. ತಾಲೂಕು ಆಡಳಿತ, ಇಲ್ಲಿನ ತಹಸೀಲ್ದಾರು ದನ ಕಾಯಕ್ಕೂ ಲಾಯಕ್ಕಿಲ್ಲ. ಅವ ಯಾರು ಏನು ಪೇಪರ್ ಕೊಟ್ಟರೆ ಅದ್ರ ಮೇಲೆ ಆಕ್ಷನ್ ಮಾಡ್ತಾನವ. ಗ್ರಾಮ ಆಡಳಿತಾಧಿಕಾರಿಗೆ ಹೇಳ್ತಾರೆ ಫೋನ್ ಮಾಡಿ, ಆ ಗ್ರಾಮ ಆಡಳಿತಾಧಿಕಾರಿ ನನ್ನ ಜೊತೆ ಶೇರ್ ಮಾಡ್ಕೋತಾರೆ, ಸರ್ ತಹಸೀಲ್ದಾರ್ ಒತ್ತಡ ಹಾಕಿದ್ರು ನಾನು ಮಾಡಿಬಿಟ್ಟಿದ್ದೀನಿ ಸರ್ ಅಂತ. ಅಂದರೆ ತಹಸೀಲ್ದಾರ್ ಒತ್ತಡ ಹಾಕೋಕ್ಕೆ ಏನು ಕಾರಣ? ಏನು ಹಣದ ವ್ಯವಹಾರ ನಡೆದಿದೆಯಾ ಅಥವಾ ಇನ್ನೇನೋ ರಾಜಕೀಯ ಒತ್ತಡ ಇದೆಯಾ? ಅದನ್ನು ತಹಸೀಲ್ದಾರ್ ಸ್ಪಷ್ಟಪಡಿಸ್ಬೇಕು. ಇಲ್ಲಾಂದರೆ ನಾನು ಅಹರ್ನಿಶಿ ಧರಣಿ ಕೂತ್ಕೋತೀನಿ ತಾಲೂಕು ಆಫೀಸ್ ಮುಂದಗಡೆ. ಏನು ತಿಳ್ಕೊಂಡಿದ್ದಾರೆ ಈ ತಹಸೀಲ್ದಾರ್? ಯಾರ ಆಸ್ತಿನ ಯಾರಿಗೆ ಬೇಕಾದ್ರೂ ಹೊಡಿಬೋದು ಅಂತ ತಿಳ್ಕೊಂಡವನ? ದಿಸ್ ಈಸ್ ನಾಟ್ ಚಿಕ್ಕಬಳ್ಳಾಪುರ ಮಿಸ್ಟರ್ ರವಿ. ಇದು ಪಾವಗಡ, ಬಡವರಲ್ಲಿ ಬಡವರು ಇರ್ತಕ್ಕಂಥ ತಾಲೂಕು ಇದೆ. ನೀನು ಮನಸ್ಸೋ ಇಚ್ಛೆ ನೀನು ಇಷ್ಟ ಬಂದಂಗೆ ಮಾಡ್ಕೊಳ್ಳೋದಕ್ಕೆ ಇದು ನಿನ್ನ ಚಿಕ್ಕಬಳ್ಳಾಪುರದಿಂದ ಇಲ್ಲಿ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡ್ತೀರೇನ್ರಿ? ರಾಜಕಾರಣ ಮಾಡೋದಾದ್ರೆ ನೀನು ರಾಜೀನಾಮೆ ಕೊಟ್ಟು ಬಾ ಫೀಲ್ಡ್ಗೆ, ರಾಜಕೀಯ ಮಾಡು, ನಾನು ಬೇಡ ಅನ್ನೋದಿಲ್ಲ. ಅದು ಬಿಟ್ಬಿಟ್ಟು ನೈಜ ಫಲಾನುಭವಿ ಇರ್ತಕ್ಕಂಥ ಫಲಾನುಭವಿ ಇದ್ರೂ ಕೂಡ, ಅವ್ರ ವಂಶಸ್ಥರಿದ್ರೂ ಕೂಡ ಯಾರೋ ಫೇಕ್ ಆಂಧ್ರ ಪ್ರದೇಶದಿಂದ ತೊಗೊಂಡು ಬಂದಿರೋ ದಾಖಲೆಗೆ ನೀನು ಖಾತೆ ಮಾಡ್ತೀಯ ಅಂದರೆ ಎಷ್ಟು ಧೈರ್ಯ ಇರಬೇಕು ನಿನಗೆ? ಎಷ್ಟು ತಗೊಂಡಿದ್ದೀಯ ಹಣ? ಇದನ್ನು ಸ್ಪಷ್ಟೀಕರಣ ಕೊಡಬೇಕು. ನಾನು ನಿನ್ನೆ ಲೋಕಾಯುಕ್ತಕ್ಕೆ ಕೊಟ್ಟಿದ್ದೀನಿ ಕೇಸು. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕಂದಾಯ ಮಂತ್ರಿಯಿಂದ ಪತ್ರ ಬಂದಿದೆ. ಇದನ್ನು ಸಮಗ್ರ ತನಿಖೆ ಮಾಡಿ 15 ದಿವಸದೊಳಗೆ ವರದಿ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ಸಂಬಂಧಪಟ್ಟ ಉಪವಿಭಾಗಾಧಿಕಾರಿನೂ ಕೂಡ ಇದರ ಬಗ್ಗೆ ಯಾವುದೇ ತನಿಖೆ ಮಾಡೋದಿಲ್ಲ. ಏನು ಉದ್ದೇಶ? ಏನು ಕಂದಾಯ ಮಂತ್ರಿ ಪತ್ರಕ್ಕೆ ಬೆಲೆ ಇಲ್ವಾ? ಏನು ನಿಮ್ಮ ಆಡಳಿತಾಧಿಕಾರಿಗಳದ ಕೆಲಸ ಏನು? ಏನು ನಿಮ್ಮ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು? ಯಾರ ಜಮೀನು ಯಾರಿಗೆ ಬೇಕಾದ್ರೂ ಖಾತೆ ಮಾಡೋಕ್ಕೆ ಅವಕಾಶ ಇದೆಯಾ ಕಾನೂನಲ್ಲಿ? ಇದನ್ನ ಹೇಳೋಕ್ಕೆ ಕೇಳೋಕ್ಕೆ ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೀರ ತಾಲೂಕಿನಲ್ಲಿ. ಇದು ದೊಡ್ಡ ಭೂ ಮಾಫಿಯಾ ನಡೀತಾ ಇದೆ. ಪಾವಗಡ ತಾಲೂಕಲ್ಲಿ ಕನಕಾಪುರ ಗ್ರಾಮದ ಸರ್ವೆ ನಂಬರ್ 152, ದಯವಿಟ್ಟು ನೀವೆಲ್ಲ ಕೊಟ್ಟಿದ್ದೀನಿ, ಒಂದ್ಸಲ ನೋಡ್ಕೋಬೇಕು. 152ರಲ್ಲಿ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅನ್ನೋ ಹೆಸರಲ್ಲಿ ಖಾತೆ ಇರುತ್ತೆ. ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಹೆಸರನ್ನ ನೋಡಿ, ಇಂದ್ರಮ್ಮ ಅನ್ನೋರು ಖಾತೆ ಮಾಡ್ತಾನೆ. ಇಂದ್ರಮ್ಮ ಅನ್ನೋರ ಹೆಸರಿಗೆ. ಈ ಇಂದ್ರಮ್ಮಂಗೂ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿಗೆ ಏನು ಯಾವುದೋ ವಂಶವೃಕ್ಷ ಇರಲ್ಲ, ಯಾವುದೋ ಒಂದು ಫೇಕ್ ವಂಶವೃಕ್ಷ ಆಂಧ್ರ ಪ್ರದೇಶದವನು ಹಾಕ್ತಾನೆ. ನೋಡಿ, ಈ ವಂಶವೃಕ್ಷ ಏನಿದೆ, ಸುಬ್ಬಾಶಾಸ್ತ್ರಿ ಅಂತ ಬರೀತಾನೆ. ಇಲ್ಲಿ ಪಾಣಿನಲ್ಲಿರೋದೇನು ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ. ಇಲ್ಲೇನ್ ಮಾಡ್ತಾನೆ ಇವನು? ಬರೀ ಸುಬ್ಬಾಶಾಸ್ತ್ರಿ ಅಂತ ಇರೋದನ್ನ ಸುಬ್ಬಾಶಾಸ್ತ್ರಿ ಮಗ ಪಂಚಾಂಗಂ ಶೇಷಾಶಾಸ್ತ್ರಿ ಅಂತ ತೋರಿಸ್ಕೋತಾನೆ.
ತೋರಿಸ್ಕೊಂಡು ಶೇಷಶಾಸ್ತ್ರಿಗೆ ಹೆಂಡತಿ ಇಂದ್ರಮ್ಮ, ಒಬ್ಬ ಮಗ ನರೇಶ್ ಅಂತ ತೋರಿಸ್ಕೊಂಡು ಇದನ್ನ ಖಾತೆ ಮಾಡ್ತಾನೆ. ಇದು ಕೊಡ್ತಾನೆ. ಇವನು ಗ್ರಾಮ ಆಡಳಿತಾಧಿಕಾರಿ ಯಾವುದೇ ಸರ್ಕಾರಿ ದಾಖಲೆಗಳನ್ನ ನೋಡೋದಿಲ್ಲ. ಯಾವನೋ ನೋಟ್ರಿ ಕೊಟ್ಟಿರ್ತಾನೆ, ನೋಟ್ರಿ ಬೇಸ್ ಮೇಲೆ ಖಾತೆ ಮಾಡಿಬಿಡ್ತಾನೆ. 1 ಎಕರೆ 7 ಗುಂಟೆ, ಇವತ್ತು 40 ಲಕ್ಷ ರೂಪಾಯಿ ಪ್ರಾಪರ್ಟಿ. ಅದು ಎಷ್ಟು ಲಕ್ಷ? 40 ಲಕ್ಷ ರೂಪಾಯಿ ಆಸ್ತಿ. ಇದನ್ನ ಖಾತೆ ಮಾಡ್ತಾನೆ. ಇದಾದ್ಮೇಲೆ ಇದೇ ವ್ಯಕ್ತಿ ಏನ್ ಮಾಡ್ತಾನೆ? ಇದೇ ಇಂದ್ರಮ್ಮ ಅನ್ನೋ ವ್ಯಕ್ತಿ ಇನ್ನೊಂದು ಯಾವುದೋ ಒಂದು ಸೂರ್ಯನಾರಾಯಣ ಶಾಸ್ತ್ರಿ ನೋಡಿ, ದಯವಿಟ್ಟು ಸೂರ್ಯನಾರಾಯಣ ಶಾಸ್ತ್ರಿ, ಗೌಡೇಟಿ ಸರ್ವೆ ನಂಬರ್ 78, ಸೂರ್ಯನಾರಾಯಣ ಶಾಸ್ತ್ರಿ ಬಿನ್ ರಾಮಶಾಸ್ತ್ರಿ ಅನ್ನೋ ಹೆಸರಿಗೆ ಇರ್ತದೆ ಪಾಣಿ. ಇದನ್ನೇನು ಮಾಡ್ತಾನೆ? ಇದಕ್ಕೂ ಕೂಡ ಒಂದು ದಾಖಲೆ ಮಾಡ್ಕೋತಾನೆ. ಇದು ಕೂಡ ನೋಡಿ, ಅಲ್ಲಿ ಇಂದ್ರಮ್ಮ, ಇದು ಕೂಡ ಇಂದ್ರಮ್ಮ ಹೆಸರು ಖಾತೆ ಮಾಡ್ತಾನೆ. ಚಂದ್ರಾದಾಯ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಬೇರೆ, ಈ ಸೂರ್ಯನಾರಾಯಣ ಶಾಸ್ತ್ರಿ ಬೇರೆ. ಇವೆರಡಕ್ಕೂ ಒಂದೇ ವಂಶವೃಕ್ಷದ ಮೇಲೆ ಖಾತೆ ಮಾಡ್ತಾನೆ ಇವನು. ಯಾರು? ನಿಮ್ಮ ಗ್ರಾಮ ಆಡಳಿತಾಧಿಕಾರಿ. ನೋಡಿ, ಇದು ಇಂದ್ರಮ್ಮನ ಹೆಸರು ಖಾತೆ ಬರುತ್ತೆ 2012ರಲ್ಲಿ, 2026, 25, 12ನೇ ತಿಂಗಳಲ್ಲಿ ಖಾತೆ ಬರುತ್ತೆ. ಇವೆರಡು ಆಗೋಯ್ತಾ? ಇವೆರಡು ಆಗೋಗ್ತಿದ್ದಂಗೆ ನೋಡಿ, ಈ ಶೇಷಶಾಸ್ತ್ರಿ ಮಗನಿಗೆ, ಈ ಶೇಷಶಾಸ್ತ್ರಿ ಅನ್ನೋ ವ್ಯಕ್ತಿಗೆ 2 ಮಕ್ಕಳು. ಒಬ್ಬ ನರೇಶ, ಇನ್ನೊಬ್ಬಕ್ಕೆ ನಿರ್ಮಲಾ ಅಂತ. ಇನ್ನೊಂದು ಖಾತೆನಲ್ಲಿ, ಮೊದಲನೇ ಖಾತೆ ಮಾಡಿರೋದ್ರಲ್ಲಿ ಈ ನಿರ್ಮಲಾ ಅಂತ ತೋರಿಸೋದೇ ಇಲ್ಲ. ಭೌತಿಕ ಖಾತೆ ಇದರಲ್ಲಿ ವಂಶವೃಕ್ಷದಲ್ಲಿ ನಾನು ಒಬ್ಬನೇ ಮಗ ಅಂತ ತೋರಿಸ್ಕೊತಾನೆ. ನೋಡಿ, ನರೇಶ ಅಂತ ತೋರಿಸ್ಕೊತಾನೆ. ಆದರೆ ಸರ್ಕಾರಿ ದಾಖಲೆಗಳ ಪ್ರಕಾರ 3 ಜನ ಮಕ್ಕಳು ಅವನಿಗೆ, 2 ಮಕ್ಕಳು. ನೋಡಿ, ಇದು ಯಾವುದು ಪರಿಶೀಲನೆ ಮಾಡಲ್ಲ, ಸೀದಾ ಹೋಗಿ ಏಕಾಏಕಿ ಖಾತೆ ಮಾಡ್ತಾನೆ. 2 ಖಾತೆ ಆಗೋಯ್ತು. ಇವ್ರು ಯಾರು? ಆಂಧ್ರ ಪ್ರದೇಶದ ವನ್ನಂಪಲ್ಲಿ ಹತ್ರ ಇರ್ತಕ್ಕಂಥ ನರಸಾಪುರದವ್ರು. ಇವರು ಅವರಿಗೆ ಈ ಜಾಗಕ್ಕೂ ಸಂಬಂಧವೇ ಇಲ್ಲ. ಇದು ಇನಾಮ್ ಲ್ಯಾಂಡ್ ಮೂಲ. ಈ ಬ್ರಹ್ಮಾದಾಯ ಸುಬ್ಬಾಶಾಸ್ತ್ರಿ ಅಂತ ಇರ್ತಕ್ಕಂಥದ್ದು ಜಂಟಿ ಖಾತೆ ಮಾಡ್ತಾನೆ. ಇನಾಮ್ ಜಾಗ ಇದು. ಇನಾಮ್ ಅಂದ್ರೆ ಏನು? ಯಾರು ಪೌರೋಹಿತ್ಯ ಮಾಡ್ತಿರ್ತಾರೆ, ಯಾರು ತೋಟಿ ತಲವಾರಿ ನೌಕರಿ ಇನಾಮು ಈ ತರ ಕೆಲಸ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ಇನಾಮ್ ಲ್ಯಾಂಡ್ ಕೊಟ್ಟಿರುತ್ತೆ. ಅಂದ್ರೆ ಅವನು ಕೃಷಿ ಮಾಡ್ಕೊಂಡು ಅದರಲ್ಲಿ ಆದಾಯ ಪಡ್ಕೋಬೇಕೆ ಬಿಟ್ರೆ ಅದನ್ನ ಖಾತೆ ಮಾಡ್ಕೊಳಕ್ ಅವಕಾಶ ಇರೋದಿಲ್ಲ. ಇದನ್ನ ಖಾತೆ ಮಾಡಿಸ್ಕೊತಾನೆ ಅವನ ಹೆಸರಿಗೆ. ಇವನ್ ಖಾತೆ ಮಾಡಿಸ್ಕೊಂಡು ಇವತ್ತು ಮಾರಾಟ ಮಾಡಿದ್ರೆ ಕೋಟಿಗಟ್ಟಲೆಗೆ, ನಾಳೆ ಬಂದು ಪೌರೋಹಿತ್ಯ ಮಾಡೋನು ಯಾರು? ಹಳ್ಳಿಗಳಲ್ಲಿ ಪೌರೋಹಿತ್ಯ ಮಾಡೋರು ಯಾರು? ತೋಟಿ ತಲವಾರಿಕೆ ಮಾಡೋರು ಯಾರು? ಸರ್ಕಾರ ಏನು ಸಂಬಳ ಕೊಡೋದಿಲ್ಲ ಅವ್ರಿಗೆ. ಇದಾದ್ಮೇಲೆ ಇವೆರಡು ಖಾತೆ ಮಾಡ್ಕೋತಾನೆ. ಇವೆರಡು ಖಾತೆ ಆಗೋದ ನಂತರ ನೋಡಿ, ಇದೇ ಕನಕಾಪುರ ಗ್ರಾಮದಲ್ಲಿ ಇನ್ನೊಂದು 4 ಎಕರೆ ಜಮೀನು ನರಸಿಂಹಮೂರ್ತಿ ಬಿನ್ ಸುಬ್ಬಾಶಾಸ್ತ್ರಿ ಅಂತ ಇರುತ್ತೆ, ಸುಬ್ರಹ್ಮಣ್ಯ ಶಾಸ್ತ್ರಿ. ಇವರು ಈ ನರಸಿಂಹಮೂರ್ತಿ ಬಂದು ಪಾವಗಡ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಹತ್ರ ಮನೆ. ಇವರು ವಂಶಾಸ್ತ್ರಿ. ಈಗಲೂ ಕೂಡ ಇವ್ರು 3 ಜನ ಮಕ್ಕಳಿದ್ದಾರೆ. ಇವ್ರ ಮಕ್ಕಳು ಬೆಂಗಳೂರಿನಲ್ಲಿ ವಾಸ್ತವ್ಯ ಇದ್ದಾರೆ. ಈ ನರಸಿಂಹಮೂರ್ತಿನೂ ಕೂಡ ನಮ್ಮದೇ ನರಸಿಂಹಮೂರ್ತಿ ಅಂತೇಳಿ ಒಂದು ದಾಖಲೆ ತರ್ತಾನೆ. ನರಸಿಂಹಮೂರ್ತಿನೂ ಕೂಡ ನಮ್ಮ ತಾತನೇ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಅರ್ಜಿ ಹಾಕ್ತಾನೆ. ಇದಕ್ಕೆ ಅರ್ಜಿ ಹಾಕ್ಬೇಕಾದ್ರೆ ಏನ್ ಮಾಡ್ತಾನೆ ನೋಡಿ, ಈ ವಂಶವೃಕ್ಷ ನೋಡಿ ಎಷ್ಟು ಜನಕ್ಕೆ ಕೊಟ್ಟ ವಂಶವೃಕ್ಷ. ಇದರಲ್ಲಿ ಇದೇ ನರೇಶ್ ಅನ್ನೋ ವ್ಯಕ್ತಿ, ಇದೇ ಇಂದ್ರಮ್ಮ ಅನ್ನೋ ವ್ಯಕ್ತಿ ಕೊಡ್ತಾಳೆ. ನೋಡಿ, ಈ 4 ಎಕರೆನೂ ಕೂಡ ಕಬ್ಜಾ ಮಾಡೋಕ್ಕೋಸ್ಕರ ಒಂದೊಂದು ಪಾಣಿಗೆ ಒಂದೊಂದು ವಂಶವೃಕ್ಷ ಹಾಕ್ತಾರೆ. ಒಂದೊಂದು ಪಾಣಿಗೆ ಒಂದೊಂದು ವಂಶವೃಕ್ಷ ಸೃಷ್ಟಿ ಮಾಡ್ಕೊಳ್ಳೋದು. ನೋಡಿ, ಸುಬ್ಬ ಭಟ್ಲು ಅನ್ನುವಂಥದ್ದನ್ನ ಅಲಿಯಾಸ್ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಬರ್ಕೋತಾನ ಅವನು. ಅಲಿಯಾಸ್ ಸುಬ್ಬ ಭಟ್ಲು ಅವನ ಮೂಲ ಹೆಸರು. ಅಲಿಯಾಸ್ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಮಾಡಿಕೊಂಡು ಇದ್ರ ಮೇಲೆ ಖಾತೆಗೆ ಅರ್ಜಿ ಹಾಕ್ತಾನ ಅವನು. ಇದು ಯಾವುದೇ ದಾಖಲೆ ಇರೋದಿಲ್ಲ. ಈ ದಾಖಲೆಗೆ ನೋಡಿ, ಇಲ್ಲೊಬ್ಬ ಸಾಕ್ಷಿ ಹಾಕ್ತಾನೆ. ಇಲ್ಲಿ ಯಾರೋ ಪಿ ರಾಮಾಂಜನಪ್ಪ ಅಂತ ಒಬ್ಬ ಸಾಕ್ಷಿ ಹಾಕೊಂಡು ನೋಡಿ, ಅಂಜನಪ್ಪ ಅಂತ. ಇವನು ಈ ತಾಲೂಕು ಘಟಕದ ಕಾಂಗ್ರೆಸ್ನ ಘಟಕದ ಅಧ್ಯಕ್ಷ. ಆಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ. ಆಂಧ್ರ ಪ್ರದೇಶದ ವಂಶವೃಕ್ಷಕ್ಕೆ ಕಾಂಗ್ರೆಸ್ನ ತಾಲೂಕು ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ಗ್ರಾಮಾಂತರ ಘಟಕದ ಅಧ್ಯಕ್ಷ ಸಾಕ್ಷಿ ಆಗ್ತಾನೆ. ವಿರುಪ್ಸಮರದವನು ಏನ್ ಸರ್? ಆಗಲಕಾಯಿಗೆ ಬೇವಿನಕಾಯಿಯ ಸಾಕ್ಷಿ. ನೋಡಿ, ಇದರಲ್ಲಿ ಸುಬ್ಬ ಭಟ್ಲು ಶೇಷಶಾಸ್ತ್ರಿ ಅಂತ ಹಾಕೋತಾನೆ, ಅಲಿಯಾಸ್ ಮಾಡ್ಕೋತಾನೆ. ನೋಡಿ, ಇನ್ನೊಬ್ಬ ನರಸಿಂಹ ಭಟ್ಲು ಅಂತ ಇರೋದನ್ನ ನರಸಿಂಹ ಮೂರ್ತಿ ಅಂತ ಮಾಡ್ಕೋತಾನೆ. ಇದು 6ನೇ ವಂಶಾವಳಿ ಕೊಡ್ತಾನೆ ಇವನು. ಎಷ್ಟನೇ ವಂಶಾವಳಿ? 6 ತಲೆಮಾರಿನ ವಂಶಾವಳಿ ಕೊಡ್ತಾನೆ. ಈಗ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ. ಈ ನರಸಿಂಹಮೂರ್ತಿ ಮೂಲ ಒರಿಜಿನಲ್ ಓನರ್ ನರಸಿಂಹಮೂರ್ತಿಗೆ, ಪಾವಗಡದ ನರಸಿಂಹಮೂರ್ತಿಗೆ ಮಂಜೂರಾಗೋದು 65ರಲ್ಲಿ. 65ರಲ್ಲಿ ಮಂಜೂರಾತಿ ಆಗೋದು ಇವನು. ನರಸಿಂಹಮೂರ್ತಿಗೆ ಬಹುರೂಪಗಳು ಮಂಜೂರು ಆಗ್ತದೆ ಜಮೀನು. ಆದರೆ ಈಗಿನ ಅಪ್ಲಿಕೇಶನ್ ವಯಸ್ಸೆಷ್ಟು? 70 ವರ್ಷ.
ಹಾಗಾದ್ರೆ ಇವನಿಗೆ 150 ವರ್ಷ, ಸುಬ್ಬಾ ಭಟ್ಲಿಗೆ 150 ವರ್ಷದಿಂದ ಜಮೀನು ಮಂಜೂರಾಯ್ತಾ ಇವನಿಗೆ? ಕೇಳಿ ದಯವಿಟ್ಟು, ನೀವು ಮಾಧ್ಯಮದವ್ರು ಮಾತಾಡ್ಬೇಕು ಇದನ್ನ. 150 ವರ್ಷದ ಹಿಂದಿನ ಇತಿಹಾಸ ತಗೊಂಡು ಬಂದು ಇದು ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಇವನೇ ಅಂತೇಳಿ ಫೇಕ್ ಡಾಕ್ಯುಮೆಂಟ್ ಮೇಲೆ ಖಾತೆಗೆ ಮೂವ್ ಮಾಡ್ತಾನೆ. ಈ ಗ್ರಾಮ ಆಡಳಿತಾಧಿಕಾರಿ ಮಾಯಿಗಯ್ಯ ಅನ್ನೋಂಥ ಅಯೋಗ್ಯ ಏನೂ ದಾಖಲೆ ಪರಿಶೀಲಿಸದೆ ಖಾತೆಗೆ ಮೂವ್ ಮಾಡ್ತಾನೆ. ನೋಡಿ VAO ವರದಿ ಸಂಬಂಧಪಟ್ಟವರಿಗೆ ನಮೂನೆ 21 ಜಾರಿ ಮಾಡ್ತಾನೆ ಇವನು. ಎಷ್ಟು ತಗೊಂಡಿದ್ದ ಇವನು VA? RI ಎಷ್ಟು ತಗೊಂಡಿದ್ದಾನೆ? ತಹಶೀಲ್ದಾರ್ಗೆ ಎಷ್ಟು ಶೇರ್ ಹೋಗಿದೆ ಇದರಲ್ಲಿ? ದಯವಿಟ್ಟು ಹೇಳ್ಬೇಕು, ತಾವು ಮಾಧ್ಯಮ ಮುಖಾಂತರ ದಯವಿಟ್ಟು ಸ್ಪಷ್ಟಪಡಿಸ್ಬೇಕು ಇದನ್ನ. ನೋಡಿ VA ವರದಿ ಆಗ್ತಾನೆ ಇವನು. VA ಮೂಲ ಓನರ್ ಇದ್ರೂ ಕೂಡ, ಮೂಲ ಮಾಲೀಕ ಇದ್ರೂ ಕೂಡ ಯಾವುದೋ ಆಂಧ್ರ ಪ್ರದೇಶದಿಂದ ತಂದಿರುವಂತ ಡಾಕ್ಯುಮೆಂಟ್ಗೆ ಇವನು 21 ಜನರೇಟ್ ಮಾಡ್ತಾನೆ, 21 ಜನರೇಟ್ ಮಾಡ್ತಾನೆ. ಎಷ್ಟು ಧೈರ್ಯ ಇರ್ಬೇಕು ಇವನಿಗೆ? ಯಾವುದೇ ದಾಖಲೆ ಪರಿಶೀಲಿಸಿದೆ, ಏನು ದಾಖಲೆ ನೋಡೋನೆ. ನೋಡಿ ನೀವೇ ನೋಡ್ತಿದ್ದೀರಲ್ಲ, ಒಬ್ಬ ನೋಟ್ರಿ ಮಾಡಿರ್ತಕ್ಕಂಥ ಸೈನ್ ಮೇಲೆ, ಅದು ಏನು 6 ವಂಶಾವಳಿ, ಇದ್ರ ಬೇಸ್ ಮೇಲೆ ಖಾತೆಗೆ ಮೂವ್ ಮಾಡ್ತಾನೆ. ಕ್ವಶನ್ ಮಾಡ್ತಾರೆ. ಇದೇ ನರಸಿಂಹಮೂರ್ತಿಯ ಮಗ ಬಂದು ಸುಭಾಷ್ ಶಾಸ್ತ್ರಿ ತಕರಾರು ಅರ್ಜಿ ಕೊಡ್ತಾರೆ ತಹಶೀಲ್ದಾರ್ಗೆ. ನೋಡಿ ತಕರಾರು ಅರ್ಜಿ ಕೊಟ್ಟಾಗ ನಾವು EC ಇನ್ನೊಂದು ಎಲ್ಲ ಡಾಕ್ಯುಮೆಂಟ್ ನೋಡ್ತಾರೆ. ಒಂದು ನಿಮಿಷ ನೋಡಿ. 1950ರಿಂದ 2004 ತನಕ 2026 ತನಕ ನಾವು EC ತಗೊಂಡಿದ್ದೀವಿ. EC ನಲ್ಲಿ ಮೊದಲನೇ ಪ್ಯಾರಾದಲ್ಲೇ ಇದೆ ನೋಡಿ, ಸುಬ್ರಹ್ಮಣ್ಯ ಶಾಸ್ತ್ರಿಗಳವರ 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ, ನರಸಿಂಹಮೂರ್ತಿಯ ಮಗ ಸುಬ್ರಹ್ಮಣ್ಯ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ಪಾವಗಡ ದಾಖಲೆ ಇದೆ. ಅವ್ರ ಬ್ರದರ್ಸ್ ಇವತ್ತು ಶನಿದೇವರ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ, ಅರ್ಚಕರು ಕೆಲಸ ಮಾಡ್ತಿದ್ದಾರೆ. ವ್ಯಕ್ತಿ ಇದ್ರೂ ಕೂಡ ವ್ಯಕ್ತಿಗಳಿಲ್ಲ ಅಂತ ಹೇಳಿ ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ಸೃಜನೆ ಮಾಡಿಕೊಂಡು ಇದನ್ನ ಖಾತೆ ಮಾಡ್ತಾನೆ. ಗ್ರಾಮ ಆಡಳಿತ ಖಾತೆ ಮಂಜೂರು ಮಾಡ್ತಾನೆ. ನೋಡಿ ನರಸಿಂಹಮೂರ್ತಿಯ 4ನೇ, ಸುಬ್ರಹ್ಮಣ್ಯ ಶಾಸ್ತ್ರಿಯ 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ಪಾವಗಡದವ್ರದ್ದು ವಂಶವೃಕ್ಷ ಇದೆ. ಅವ್ರ ತಂದೆ ಹೆಸರು ಕಂಠಪ್ಪ ಶಾಸ್ತ್ರಿ. ಸುಬ್ರಹ್ಮಣ್ಯ ಶಾಸ್ತ್ರಿಯ ತಂದೆ ಹೆಸರು ಕಂಠಪ್ಪ ಶಾಸ್ತ್ರಿ. ಕಂಠಪ್ಪ ಶಾಸ್ತ್ರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿ. ಸುಬ್ರಹ್ಮಣ್ಯ ಶಾಸ್ತ್ರಿಯ ಮಗ ಸುಬ್ರಹ್ಮಣ್ಯ ಶಾಸ್ತ್ರಿಗೆ 7 ಜನ ಮಕ್ಕಳು. 7 ಜನ ಮಕ್ಕಳಲ್ಲಿ ನರಸಿಂಹಮೂರ್ತಿ 4ನೇವನು ಅನ್ನೋದಕ್ಕೆ ಈ ದಾಖಲೆ ಇದೆ, ನೋಡಿಸ್ನಲ್ಲ ನಾನು. EC ನಲ್ಲಿದೆ 4ನೇ ಮಗ ನರಸಿಂಹಮೂರ್ತಿ ಅನ್ನೋದಕ್ಕೆ ದಾಖಲೆ ಇದ್ದು, ವಂಶಸ್ಥರು ಬದುಕಿದ್ರು ಕೂಡ ಇನ್ನೊಬ್ರು ಖಾತೆ ಮಾಡ್ತಾನೆ ಆಂಧ್ರ ಪ್ರದೇಶದವನಿಗೆ. ಅಂದ್ರೆ ಏನಿದ್ರಲ್ಲಿ ಏನಿದೆ ಅಂತ. ಸುಬ್ರಹ್ಮಣ್ಯ ಶಾಸ್ತ್ರಿಯ ನರಸಿಂಹಮೂರ್ತಿಯ ಮಗ ಸುಭಾಷ್ ಶಾಸ್ತ್ರಿ ಅನ್ನೋರು ಬದುಕಿದ್ದಾರೆ. ಅವ್ರದ್ದು ಆಧಾರ್ ಕಾರ್ಡ್ ಇವತ್ತು ಕೂಡ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಇದ್ದಾರೆ ಇವರು. ಇವರಿಗೆ ನರಸಿಂಹಮೂರ್ತಿಗೆ 3 ಜನ ಮಕ್ಕಳು. 3 ಜನದಲ್ಲಿ ಒಬ್ಬರು ಸತ್ತೋಗೋರು, ಇಬ್ಬರಿಗೆ ಬದುಕಿದ್ದಾರೆ. ಮೊದಲನೇವನು ಸುಭಾಷ್ ಶಾಸ್ತ್ರಿ, 2ನೇವನು ಅನಿಲ್ ಕುಮಾರ, 3ನೇವನು ನಾಗರಾಜು ಬದುಕಿದ್ದಾರೆ. ಬದುಕಿರೋ ಅಂಥವ್ರನ್ನ ಸಾಯಿಸ್ಬಿಟ್ಟು ಇವರು ಯಾರು ಇಲ್ಲ ಅಂತೇಳಿ ನಮ್ಮದೇ ದಾಖಲೆ ಅಂತ ಹೇಳ್ಬಿಟ್ಟು ಖಾತೆ ಮಾಡ್ಕೊಳ್ಳಿಕ್ಕೆ ಮೂವ್ ಮಾಡ್ತಾರೆ. ಆಂಧ್ರ ಪ್ರದೇಶದವನು ಬಂದು ಅಂದ್ರೆ ಎಷ್ಟು ಧೈರ್ಯ? ಕರ್ನಾಟಕ ಸರ್ಕಾರದಲ್ಲಿ ಏನು ಬೇಕಾದ್ರೆ ಆಟ ಆಡ್ಬೋದು ಅಂತನಾ? ನಿಮ್ಗೆ ಇನ್ನೊಂದು ದಾಖಲೆ ತೋರಿಸ್ತೀನಿ ಫೈನಲ್ ಆಗಿ. ನೋಡಿ ಒಬ್ಬನು ವಿಲೇಜ್ ಕೊಡ್ತಾನೆ ಇವ್ರಿಗೆ, ಪಂಚಾಯತಿ ಗ್ರಾಮ ಪಂಚಾಯತಿ ಅವನೊಬ್ಬನು ಲೆಟರ್ ಕೊಡ್ತಾನೆ ಇವ್ರಿಗೆ. ನೋಡಿ P ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಡೆತ್ ಸರ್ಟಿಫಿಕೇಟ್ ಕೊಡ್ತಾನೆ, ಮ್ಯಾನ್ಯಲ್ ಕೊಡ್ತಾನೆ. ಆಂಧ್ರದಲ್ಲಿ ಮ್ಯಾನ್ಯಲ್ ಸರ್ಟಿಫಿಕೇಟ್ ಯಾವುದೂ ಇಲ್ಲ, ಎಲ್ಲ ಆನ್ಲೈನ್. ಇದಕ್ಕೆ ಇಶ್ಯೂ ಮಾಡಿರ್ಬೇಕಾದ್ರೆ ಡೇಟ್ ಇಲ್ಲ, ಎಂತ ಇಲ್ಲ, ಯಾವ ಡೇಟಲ್ಲಿ ಕೊಟ್ಟಿದ್ದೀನಿ ನಾನು ಅನ್ನೋದು ಇಲ್ಲ, ದಿನಾಂಕ ಇಲ್ಲ, ಯಾರು ಕೊಟ್ಟಿರೋದು, ಯಾವಾಗ ಕೊಟ್ಟಿರೋದು ಏನೂ ಇಲ್ಲ. ನೋಡಿ ಫೇಕ್ ತರ್ತಾನೆ. P ನರಸಿಂಹಮೂರ್ತಿ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ಬರ್ಸ್ಕೊಂಡು ಬಂದ್ಬಿಟ್ಟ ಇದನ್ನ. ಇದು ಡೆತ್ ಯಾವಾಗ ಬರ್ದಿರೋದು? ಅವನು 1971ರಲ್ಲಿ ಬರ್ದಿರೋದಾನೆ. ನರಸಿಂಹಮೂರ್ತಿ ಬದುಕಿದ್ದ ಅನ್ನೋದಕ್ಕೆ, ಜೀವಂತ ಸಾಕ್ಷಿ ಇದ್ದ ಅನ್ನೋದಕ್ಕೆ ನಮ್ಮ ಹತ್ರ ಡೆತ್ ಸರ್ಟಿಫಿಕೇಟ್ ಇದೆ. ಪಾವಗಡದಲ್ಲಿ ನರಸಿಂಹಮೂರ್ತಿ ಸತ್ತೋಗಿದ್ದು 91ರಲ್ಲಿ. 91ರಲ್ಲಿ ನರಸಿಂಹಮೂರ್ತಿ ಸತ್ತೋಗ್ತಾರೆ. ಪಾವಗಡದ ಈ ಒರಿಜಿನಲ್ ಮೂಲ ಓನರ್ ಸತ್ತೋಗೋದು ಯಾವಾಗ? 91ರಲ್ಲಿ. ಇವನು 71ರಲ್ಲೇ ಸತ್ತೋಗಿರ್ತಾನೆ. ಇದನ್ನ ತಂದು ಡಾಕ್ಯುಮೆಂಟು ಸಬ್ಮಿಟ್ ಮಾಡ್ತಾರೆ. ನೋಡಿ ಅದನ್ನು ಕೊಡ್ತೀನಿ ನಿಮ್ಗೆ. ಈ ಬಗ್ಗೆ ನೋಡಿ ನರಸಿಂಹಮೂರ್ತಿ ಡೆತ್ ಸರ್ಟಿಫಿಕೇಟ್. ಯಾವಾಗ ನರಸಿಂಹಮೂರ್ತಿ ಸತ್ತೋಗೋದು? 71ರಲ್ಲಿ ಸತ್ತೋಗ್ತಾನೆ ಇವ. 91ರಲ್ಲಿ ಸತ್ತೋಗೋದು ಇವನು. 91 ತನಕ ಬದುಕಿರ್ತಾನೆ ನರಸಿಂಹಮೂರ್ತಿ. ಇವನ್ ಸತ್ತೋಗೋದು ಯಾವಾಗ? 71ರಲ್ಲಿ ಸತ್ತೋಗಿದ್ದಾನೆ ಅಂತೇಳಿ ಸರ್ಟಿಫಿಕೇಟ್ ತರ್ತಾರೆ. ಜಮೀನು ಮಂಜೂರಾಗಿದ್ದು ಯಾವಾಗ? 65ರಲ್ಲಿ ಮಂಜೂರಾಗೋದು. ಈಗ ಅಪ್ಲಿಕೇಶನ್ ಹಾಕಿರೋರು ವಯಸ್ಸೆಷ್ಟು? ಖಾತೆ ಮಾಡ್ಕೊಳ್ಳೋಕೆ 70 ವರ್ಷ. ಸುಬ್ರಹ್ಮಣ್ಯ ಶಾಸ್ತ್ರಿಯ ವಂಶಸ್ಥರು ನಾವು ನಮಗೆ ಖಾತೆ ಮಾಡಿಕೊಡಿ ಅಂತ ಕೇಳಿರೋದು ಎಷ್ಟು ವರ್ಷ? 70 ವರ್ಷ ಅಪ್ಲಿಕೆಂಟ್ಗೆ. ಸುಬ್ಬಾ ಭಟ್ಲು ಉರುಫ್ ಸುಬ್ರಹ್ಮಣ್ಯ ಶಾಸ್ತ್ರಿ ಅಂತ ತಗೊಂಡು ಬಂದರು ಖಾತೆನ, ವಂಶವೃಕ್ಷನ. ಯಾವುದೇ ಸರ್ಕಾರಿ ದಾಖಲೆ ಅಲ್ಲ. ಯಾವನ ನೋಟ್ರಿ ಮಾಡಿರ್ತಾನೆ, ಯಾವನ
ದಾರಿಯಲ್ಲಿ ಹೋಗೋನು ಸಾಕ್ಷಿಗೆ ಹಾಕ್ತಾನೆ, ಅದರ ಬೇಸ್ ಮೇಲೆ ಮೂವ್ ಮಾಡ್ತಾನೆ ಫೈಲ್ನ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂತೇಳಿ ಈ ಸರ್ಟಿಫಿಕೇಟ್ ತಂದಿರ್ತಾನಲ್ಲ ಆಂಧ್ರದಿಂದ, ಇವನು ಅಲ್ಲಿನ VRO, ಈ ವಂಶವೃಕ್ಷದಲ್ಲಿದ್ದಾನಲ್ಲ ಇವನೊಬ್ಬ VRO ಅಲ್ಲಿ ಬರೀ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾನೆ ಈಗ ಹಿಂದೂಪುರದಲ್ಲಿ. ಇಲ್ಲಿ ಕೇಳಿ ಸರ್, ಇವನು ಸೂರ್ಯಪ್ರಕಾಶ್ ಅಂತೇಳಿ ಈ ವಂಶವೃಕ್ಷದಲ್ಲಿ ಇರ್ತಕ್ಕಂಥ ಪರ್ಸನ್ ಒಬ್ಬನು ಹಿಂದೂಪುರ ತಾಲೂಕು ಆಫೀಸಲ್ಲಿ ಕೆಲಸ ಮಾಡ್ತಾನೆ ಅವನು ಸರ್. ಮೊದಲು ಉಪ್ಪಾರಪಲ್ಲಿಯಲ್ಲಿದ್ದ VRO ಆಗಿ ಈಗ ಹಿಂದೂಪುರ ತಾಲೂಕು ಆಫೀಸಲ್ಲಿ ಇದ್ಕೊಂಡು ಅವನು VRO ಇದರಲ್ಲಿ ಇರ್ತಕ್ಕಂಥ ಒಬ್ಬನು ಸೂರ್ಯಪ್ರಕಾಶ್ ಅನ್ನೋನು. ಇವನು ಇನ್ಫ್ಲೂಯೆನ್ಸ್ ಬಳಸ್ಬಿಟ್ಟು ಇದನ್ನ ತಂದ್ಬಿಡ್ತಾನೆ, ಯಾರ ಹತ್ರನೋ ಹೇಳ್ಬಿಟ್ಟು ದಾರಿಯಲ್ಲಿ ಬರ್ಸ್ಕೊಂಡು ಬರ್ತಾನೆ. ಇದ್ರ ಬೇಸ್ ಮೇಲೆ ಮೂವ್ ಮಾಡ್ತಾನೆ. ಇಲ್ಲಿನ VRO ಅವನ ಅಯೋಗ್ಯ, ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ, ಈ ಬೇಸ್ ಮೇಲೆ ಮಾಡ್ತಾನೆ ಅಂದ್ರೆ. ಇದು ನೋಡಿ ಸೂರ್ಯಪ್ರಕಾಶ್ ಅನ್ನೋನು. ಇನ್ನೊಬ್ಬ ನರೇಶ್ ಅನ್ನೋನು ಲೆಕ್ಚರರ್, ಇವನು ಗುಡಿಬಂಡೆನಲ್ಲಿ, ಗುಡಿಬಂಡೆ PU ಕಾಲೇಜಿನಲ್ಲಿ ಲೆಕ್ಚರರ್. ಇಲ್ಲಿ ಎಲ್ಲಿ ಆಂಧ್ರ ಪ್ರದೇಶ್ ಗುಡಿಬಂಡೆ ಇಲ್ಲಿದೆಯಲ್ಲ ಮಳೇಶ್ವರ ತಾಲೂಕು, ಇವನು ಲೆಕ್ಚರರು. ಇವರು ತಮ್ಮ ಅಧಿಕಾರ ದುರುಪಯೋಗ ಮಾಡಿಕೊಂಡು ಒಂದೊಂದು ಪಾಣಿಗೆ ಒಂದೊಂದು ವಂಶವೃಕ್ಷ ಹಾಕಿಸ್ಕೊಂಡು ಹಣ ಕೊಟ್ಕೊಂಡು ಎಲ್ಲ ಖಾತೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿನ ಪವನ್ ಕಲ್ಯಾಣ್ ಅವ್ರಿಗೆ ಲೆಟರ್ ಬರೆದಿದ್ದೀನಿ. ಯಾರಿಗೆ? RDPR ಮಂತ್ರಿ ಪವನ್ ಕಲ್ಯಾಣ್ಗೆ ಲೆಟರ್ ಬರೆದಿದ್ದೀನಿ, ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಬೇಕು ದಯವಿಟ್ಟು ತಾವು ಅಂತ. ಯಾಕೆಂದ್ರೆ ಯಾರ್ದೋ ಜಾಮೀನು ಯಾರ್ದೋ ಹೊಡ್ಕೊಳ್ಳೋದಕ್ಕೋಸ್ಕರ ಯಾರ್ದೋ ಡಾಕ್ಯುಮೆಂಟ್ ಇಟ್ಕೊಂಡು ಬರ್ತಾರೆ ಅಂದರೆ ಅದಕ್ಕೋಸ್ಕರ ನಾನು ಇದೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ ಪವನ್ ಕಲ್ಯಾಣ್ ಅವ್ರಿಗೆ, RDPR ಮಿನಿಸ್ಟ್ರು. ಇನ್ನೊಬ್ಬ ಲೆಕ್ಚರರ್ ಇದ್ದಾನಲ್ಲ ನರೇಶ್ ಅಂತ ಇದರಲ್ಲಿ ಮಣ್ಣಿನಲ್ಲಿ, ಅವನು ಕೂಡ ತನ್ನ ಅಧಿಕಾರ ದುರುಪಯೋಗ ಪಡಿಸ್ಕೊಂಡಂತೆ ನಾರಾ ಲೋಕೇಶ್ ಅವ್ರಿಗೆ ಒಂದು ಪತ್ರ ಬರೆದಿದ್ದೀನಿ. ಇವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡ್ಬೇಕು ಇದನ್ನ. ಇನ್ನೊಬ್ಬ RDPR ಮಿನಿಸ್ಟರ್ ಇದಾರಲ್ಲ ಅಲ್ಲಿ ಕಂದಾಯ ಮಂತ್ರಿ ಸತ್ಯಪ್ರಸಾದ್ ಗಾರು, ಅವ್ರಿಗೂ ಕೂಡ ಒಂದು ಲೆಟರ್ ಹಾಕಿದ್ದೀನಿ. ಇವನು ಯಾರೋ VRO ಇದಾನಲ್ಲ ಅಲ್ಲಿ ಹಿಂದೂಪುರದಲ್ಲಿ ಸೂರ್ಯಪ್ರಕಾಶ್ ಅಂತ ಈ ವಂಶವೃಕ್ಷದಲ್ಲಿ ಇರ್ತಕ್ಕಂಥವನು, ಅವನು ತನ್ನ ಅಧಿಕಾರ ದುರುಪಯೋಗ ಮಾಡ್ಕೊಂಡವನು ಅಂತೇಳಿ ಇವನ ಬಗ್ಗೆನೂ ಸಮಗ್ರವಾಗಿ ಎನ್ಕ್ವೈರಿ ಮಾಡಿ ಅಂತೇಳಿ ನಾನು ಅಲ್ಲಿನ ಕಂದಾಯ ಮಂತ್ರಿಗೂ ಲೆಟರ್ ಬರೆದಿದ್ದೀನಿ. ಸೈಮಲ್ಟೆನ್ಸಿ ಜೊತೆಯಲ್ಲಿ ನಾನು ಕಂದಾಯ ಮಂತ್ರಿಗೆ ಲೆಟರ್ ಬರೆದಿದ್ದೀನಿ, ಕರ್ನಾಟಕದ ಕಂದಾಯ ಸಚಿವರಿಗೆ. ಇಲ್ಲಿನ ತಹಸೀಲ್ದಾರು ಮತ್ತು RI VAಗಳೆಲ್ಲ ಸೇರಿ ಒಂದು ಅಕ್ರಮವಾದ ಭೂ ಸ್ವಾಧೀನ ಅಂದ್ರೆ ಏನಿದು ಭೂ ಮಾಫಿಯಾದ ತೊಡಗಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿ ಅಲ್ಲಿನ VAನ ಕೂಡಲೇ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿ ಅಂತ ನಾನು VA ಇವ್ರಿಗೆ ಲೆಟರ್ ಬರ್ತಿದ್ದೀನಿ. ಇದುವರೆಗೂ ಕೂಡ 15 ದಿವಸದೊಳಗೆ ವರದಿ ಕೊಡಿ ಅಂತ ಲೆಟರ್ ಬರ್ತಿದ್ದಾರೆ DC ಅವರು AC ಗೆ. ಆ AC ಬಂದೇ ಇಲ್ಲ. ಆ ಮಹಾಪುರುಷ ಎಲ್ಲಿ ಕೂತಿದ್ದಾನೋ ಏನು ಮಾಡ್ತಿದ್ದಾರೆ ಇದುವರೆಗೂ ಗೊತ್ತಿಲ್ಲ. ಇಲ್ಲಿನ ಮಾನ್ಯ ಜಿಲ್ಲಾಧಿಕಾರಿ, ತುಮಕೂರಿನ ಜಿಲ್ಲಾಧಿಕಾರಿ ಭಾಳ ವೈಭವೀಕರಿಸ್ಕೊತಾ ಇದ್ರು. ಇಡೀ ರಾಜ್ಯದಲ್ಲೇ ನಾನು ನಂಬರ್ 1 ಪೌತಿ ಖಾತೆ ಆಂದೋಲನದಲ್ಲಿ ನಾನೇ ಪ್ರಥಮ ಅಂತ ಹೇಳ್ಬಿಟ್ಟು ಆಯಮ್ಮ ಪತ್ರಿಕಾ ಹೇಳಿಕೆ ಕೊಟ್ಟರು. ಈ ಥರ ಬೋಗಸ್ ಪೌತಿ ಖಾತೆ ಮಾಡಿಕೊಂಡು ನೀವು ಪ್ರಥಮ ಸ್ಥಾನಕ್ಕೆ ಬಂದಿದ್ದೀರಿ ಅಂತ ಜಿಲ್ಲಾಧಿಕಾರಿಗಳು ಕೂಡ ಹೇಳಕ್ ಇಷ್ಟಪಡ್ತೀನಿ ನಾನು. ಇಟ್ಕೊಂಡು ಪೌತಿ ಆಂದೋಲನ ಮಾಡಿ ಇವರು ಒಳ್ಳೆ ಹೆಸರು ಪಡ್ಕೊಂಡಿಲ್ಲ. ಇಲ್ಲಿನ ಜಿಲ್ಲಾಧಿಕಾರಿ ಕೂಡ ಯಾರ್ದೋ ಜಮೀನು ಯಾರಿಗೋ ಖಾತೆ ಮಾಡಿಬಿಟ್ಟು ನಂಬರ್ ಗೇಮ್ ನಾನೇ ಮೊದಲು ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗಬೇಕು. ಒಳ್ಳೆ ಸಂಗತಿ ಮಾಡಿದ್ರೆ ಇದು ಫೇಕ್ ಡಾಕ್ಯುಮೆಂಟ್ ಮಾಡಿಕೊಂಡು ನಾನೇ ಮೊದಲು ಅಂತ ಕೈ ಎತ್ತಿದ್ರೆ ಪ್ರಯೋಜನ ಏನು ಬಂತ್ರಿ? ಜಿಲ್ಲಾಧಿಕಾರಿಗಳೇ ಈ ಕಡೆ ಸ್ವಲ್ಪ ಗಮನ ಹರಿಸಿ. ಬರೀ ಟೂರ್ ಅಂಡ್ ಟ್ಯಾಕಿಸ್ ತರ ಓಡಾಡ್ಕೊಂಡು ಪ್ರವಾಸ ಮಾಡೋದಲ್ಲ, ನೀವು ನೈಜ ಫೀಲ್ಡ್ಗೆ ಇಳಿರಿ, ನೋಡಿ ಡಾಕ್ಯುಮೆಂಟ್ನ ಚೆಕ್ ಮಾಡಿ ಮಾತಾಡ್ರಿ. ಏನು ಇಲ್ಲದೆ ಸುಮ್ಮನೆ ಪ್ರೆಸ್ ಮೂಲಕ ಪ್ರೆಸ್ ನೋಟ್ ಮಾಡಿ ಕೊಟ್ಬಿಡೋದಲ್ಲ. ವಾರ್ತಾ ಇಲಾಖೆ ಬರ್ಕೊಟ್ಟಿದ್ದೀನಿ, ಓದ್ಬೇಡ್ರಿ ಜಿಲ್ಲಾಧಿಕಾರಿ ಅವರೇ. ನೋಡಿ ಇನ್ನೊಂದು ಹೇಳ್ತೀನಿ, ಇದನ್ನ ಇಷ್ಟೆಲ್ಲ ಆದ್ಮೇಲೂ ಕೂಡ ಅವನು ಕಂದಾಯ ಗ್ರಾಮ ಆಡಳಿತಾಧಿಕಾರಿಗೆ ಫೋನ್ ಮಾಡಿದ್ರೆ ಏನು ಹೇಳ್ತಾನೆ? ಸರ್ ಸಸ್ಪೆಂಡ್ ತಾನೇ ಸರ್, ಸಸ್ಪೆಂಡ್ ಆಗಲಿ ಬಿಡು ಅಂತ ಫೋನ್ ಮಾಡಿದ್ರೆ ನಾನು ಸಸ್ಪೆಂಡ್ ಆಗಲಿ ಬಿಡಿ ಸರ್, 6 ತಿಂಗಳು ಮನೇಲಿ ಇರ್ತೀನಿ ಅಂತಾನೆ. ಅಂದ್ರೆ 6 ತಿಂಗಳಿಗೆ ಆಗುವಷ್ಟು ಕೂಡಿ ಇಟ್ಕೊಂಡವನೆ ಅಂತ ಆಯ್ತು. ಲಕ್ಷ ದುಡ್ಡು ಮಾಡ್ಕೊಂಡು ಸಸ್ಪೆಂಡ್ ಆಗಲಿ ಬಿಡಿ ಅಂತ ಮಟ್ಟಕ್ಕೆ ಬಂದವರು ಅಧಿಕಾರಿಗಳು. ಅಂದ್ರೆ ಏನು ಅರ್ಥ ಇದು? ನಾನು ಲೋಕಾಯುಕ್ತಕ್ಕೂ ಕೂಡ ಪತ್ರ ಬರೆದಿದ್ದೀನಿ. ಲೋಕಾಯುಕ್ತದವ್ರಿಗೂ ಕೂಡ ಇದನ್ನು ಸಮಗ್ರ ತನಿಖೆ ಮಾಡಿ ಅಂತ ಪತ್ರ ಬರೆದು ಇಲ್ಲಿನ ತಹಸೀಲ್ದಾರ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಲೋಕಾಯುಕ್ತಕ್ಕೂ ಬರೆದಿದ್ದೀನಿ, ಮಾನ್ಯ ಕಂದಾಯ ಸಚಿವರಿಗೂ ಬರೆದಿದ್ದೀನಿ. ಅಲಿಯಾಸ್ ಮೇಲೆ ಡಾಕ್ಯುಮೆಂಟ್ ಮಾಡಿದರು. ಸುಬ್ಬಾ ಭಟ್ಲು ಬೇರೆ, ಅಲಿಯಾಸ್ ಸುಬ್ರಹ್ಮಣ್ಯ ಶಾಸ್ತ್ರಿ. ಇದ್ರ ಮೇಲೆ ದಾಖಲೆ ಮಾಡ್ತಾ ಇದ್ರೆ ಏನ್ರಿ? ಸರ್ಕಾರ ಇದೆಯೇನ್ರಿ? ಕಾಂಗ್ರೆಸ್ ಸರ್ಕಾರಕ್ಕೆ ಇದರಲ್ಲೂ ಹಣ ಬೇಕೇನ್ರಿ? ಇಲ್ಲಿನ ಶಾಸಕರಿಗೆ ಇದು ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಅಥವಾ ಶಾಸಕರು ಒತ್ತಡ ಹಾಕಿದ್ದಾರೆ ಅಂತ ಏನಾದ್ರು ಈ ಥರ ಮಾಡ್ತಿದ್ದಾರೋ ಗೊತ್ತಿಲ್ಲ ನನಗೆ. ನಾನು ಶಾಸಕರನ್ನ ಈ ಗಮನದಲ್ಲಿ ತರಲ್ಲ. ಆದರೆ ಇಲ್ಲಿನ ಅಧಿಕಾರಿಗಳು ಮಾತ್ರ ದೊಡ್ಡ ಭ್ರಷ್ಟಾಚಾರಗಳಿದ್ದಾರೆ. ಈ ಬಗ್ಗೆ ಮುಂದಿನ ದಿನದಲ್ಲಿ ಇನ್ನಷ್ಟು ದಾಖಲೆ ಸಮೇತ ನಾನು ನಿಮ್ಮ ಮುಂದೆ ಬರ್ತೀನಿ. ಕೊಡಮಡಗ್ನಲ್ಲಿ ಒಂದು ರಿಜಿಸ್ಟರ್ ಆಗಿದೆ, ಅದು 2 ರಿಜಿಸ್ಟರ್ ಆಗಿದೆ ಕೊಡಮಡಗ್ನಲ್ಲೂ ಕೂಡ.
ಯಾರ್ದೋ ಹೆಸರು ಬಂದು ರಿಜಿಸ್ಟರ್ ಮಾಡ್ಕೋತಾನೆ, ಅದನ್ನು ಕೂಡ ತರ್ತೀನಿ. ನೋಡಿ, ಮಾಚರಾಜನಹಳ್ಳಿಯಲ್ಲೊಂದು ಅಂಜಯ್ ಶೆಟ್ಟಿ ಅಂತ ಯಾರೋ ಹೆಸರಿಗೆ ಪಾಣಿ ಇರ್ತದೆ, ಅವನ ಹೆಸರಿಗೆ ಅಂಜಯ್ ಶೆಟ್ಟಿಗೂ ಬೇರೆ ಇನ್ನೊಬ್ರಿಗೆ ಸಂಬಂಧ ಏನ್ ಬಂತು? ಯಾರೋ ವ್ಯಕ್ತಿ ಬೇರೆ ಕಮ್ಯುನಿಟಿ ವ್ಯಕ್ತಿನ ಪಾಣಿಗೆ ಸೇರಿಸ್ತಾನೆ. ಮಾಚರಾಜನಹಳ್ಳಿ ವಿಲೇಜ್ ಅಕೌಂಟೆಂಟ್. ಇದು ದೊಡ್ಡದೊಂದು ಜಾಲ ಇದೆ ರೀ. ಇದು ದೊಡ್ಡ ವ್ಯವಸ್ಥಿತವಾಗಿರ್ತಕ್ಕಂಥ ಜಾಲ. ಇದೊಂದು ರಿಯಲ್ ಎಸ್ಟೇಟ್ ಮಾಫಿಯಾ ತುಂಬಾ ದೊಡ್ಡ ಮಟ್ಟದಲ್ಲಿದೆ ಪಾವಗಡದಲ್ಲಿ. ಇದನ್ನೆಲ್ಲ ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ಅರ್ಹ ಫಲಾನುಭವಿಗೆ ಅನ್ಯಾಯ ಆಗ್ತದೆ. ಯಾರೋ ಒಬ್ಬ ಅಪರಾಧಿಗೆ ಶಿಕ್ಷೆ ಆಗೋದ್ರಲ್ಲಿ ಅರ್ಥ ಇದೆ, ಆದರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ನನ್ನ ಆಗ್ರಹ. ಇದರಲ್ಲಿ ಇದು ಪಬ್ಲಿಕ್ ಇಂಟ್ರೆಸ್ಟ್ ಕೇಸ್ ಇದೆ, ಇದರಲ್ಲಿ ನಂದೇನು ವೈಯಕ್ತಿಕ ಇಲ್ಲ, ಗೊತ್ತಾಯ್ತಾ? ಇನಾಮ್ ಲ್ಯಾಂಡ್ ಸರ್ಕಾರಿ ಜಾಗ ನಾವು ರಕ್ಷಣೆ ಮಾಡಿಲ್ಲ ಅಂದ್ರೆ, ನೀವು ರಕ್ಷಣೆ ಮಾಡಿಲ್ಲ ಅಂದ್ರೆ ಯಾರು ಮಾಡ್ತಾರೆ ರಕ್ಷಣೆ? ಈತ ಕೋಟಿಗಟ್ಟಲೆ ಪ್ರಾಪರ್ಟಿನ ಯಾರೋ ಒಬ್ಬ ಬಂದು ಆಂಧ್ರ ಪ್ರದೇಶದವನು ಬಂದು ಕಬ್ಜಾ ಮಾಡ್ತಾನೆ ಅಂದ್ರೆ ನೀವೇನ್ ಮಾಡ್ಬೇಕ್ರಿ? ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಏನು ಉತ್ತರ ಕೊಡೋದು? ನಾವು ಕೆಲಸ ಮಾಡಿಸೋದು ಹೇಗೆ? ಈಗ ಯಾರಿಗೂ ಸಂಬಳ ಕೊಡೋಕೆ ಸರ್ಕಾರಗಳ ದುಡ್ಡಿಲ್ಲ, ಜಮೀನುಗಳು ಇಲ್ಲ, ಬರೋಂಥ ಜನರೇಷನ್ಗೆ ಜಮೀನೇ ಸಿಗಲ್ಲ ರೀ. ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ. ಈ ಬಗ್ಗೆ ದಯವಿಟ್ಟು ತಾವು ಕೂಡ ಮಾಧ್ಯಮದಲ್ಲಿ ಎಲ್ಲ ನೀಟಾಗಿ ತೋರಿಸಿ ಇದ್ರ ಬಗ್ಗೆ ತಹಸೀಲ್ದಾರು ಮತ್ತೆ ಎಸಿಗೆ ಪ್ರಶ್ನೆ ಮಾಡಬೇಕು, ಜಿಲ್ಲಾಧಿಕಾರಿಗಳಿಗೂ ಕೂಡ ತಾವು ಕೇಳಬೇಕು. ಇದನ್ನ ದಯವಿಟ್ಟು ಇದು ನಿಲ್ತಿಲ್ಲ ಅಂದ್ರೆ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀನಿ ಮುಂದಿನ ದಿನದಲ್ಲಿ ಅಂತ ಹೇಳಿ ತಮ್ಮ ಮೂಲಕ ಜಿಲ್ಲಾಡಳಿತಕ್ಕೆ ಹೇಳಕ್ ಬಯಸ್ತೀನಿ. ಯಾರು ಇಲ್ವ? ಇನಾಮಲ್ಲ ಇನಾಮ್ ಲ್ಯಾಂಡ್ ಜಮೀನು ಯಾರು ಮಾಲೀಕ? ಈ ವರ್ಷ ಆಗಿರೋದು 2025 ಆಗಿರೋದು, 26 ಡಿಸೆಂಬರ್ ಆಗಿರೋದು. ಇನಾಮ್ ಲ್ಯಾಂಡ್ಗೆ ಯಾರು ಬರ್ತಾರೆ ಲೋಕೇಶ್ ಜಿ ಮಾಲೀಕ? ನೀವೇ ಮಾಲೀಕ. ಅದಕ್ಕೆ ಪಬ್ಲಿಕ್ ಇಂಟ್ರೆಸ್ಟ್. ನಾನು ನರಸಿಂಹಮೂರ್ತಿ ಯಾಕೆ ಉದಾಹರಣೆ ಕೊಟ್ಟೆ ಅಂದ್ರೆ, ಇವೆರಡು ಮಾಡ್ಕೊಂಡು ಇನಾಮ್ ಜಮೀನು ಮಾಡ್ಕೊಂಡು ಅದಕ್ಕೂ ನಮ್ದೇ ಅಂತ ಹೇಳಿ ಬಂದ ಅವನು. ಅದನ್ನ ಲಿಂಕ್ ಮಾಡಿದೆ ಅಷ್ಟೇ, ನಾನು ಕನೆಕ್ಟಿವಿಟಿ ಮಾಡಿದ್ದೀನಿ. ಬಟ್ ಇನಾಮ್ ಲ್ಯಾಂಡ್ಗೆ ನಾನೇ ಮಾಲೀಕ, ನೀವೇ ಮಾಲೀಕರು. ಹೆಂಗ್ ಮಾಡ್ಕೋತಾನೆ ಇನಾಮ್ ಲ್ಯಾಂಡ್? ನೋಡಿ ಮಾಡಿದಾರಲ್ಲ. 1 ಎಕರೆ 7 ಗುಂಟೆ 1, 2 ಎಕರೆ 7 ಗುಂಟೆ 1, ಒಟ್ಟು 7 ಎಕರೆ ಚಿಲ್ಲರೆ ಪಾಣಿಯಲ್ಲಿದೆ. 3 ಗ್ರಾಮದ್ದು, ಕನಕಾಪುರದ 2, ಗೌಡೇಟಿದ 1, ಮಾಚರಾಜನಹಳ್ಳಿದ 1. ಏನ್ ಹೇಳ್ತಾನ್ರಿ ಅವನು? ನಾನು ತಹಸೀಲ್ದಾರ್ ಒತ್ತಡ ಹಾಕಿದ್ರು ಮಾಡಿದೀನಿ ಸರ್ ಅಂತ. ನಾನು ಕನಕಾಪುರ ವಿಲೇಜ್ ಅಕೌಂಟೆಂಟ್ ಮಾಯಿಗೈ ಅಂತ ಇದ್ದಾನೆ, ಅವ್ರಿಗೆ ಮಾತಾಡಿದೆ ನಾನು, ಏನಪ್ಪ ಇದು ಖಾತೆಗೆ ಮೂವ್ ಮಾಡಿದ್ಯಲ್ಲ ಅಂತ. ನಾನು ಮೂವ್ ಮಾಡಿದ್ದೀನಿ ಅಂತ, ಸರ್ ತಹಸೀಲ್ದಾರ್ ಒತ್ತಡ ಹಾಕಿದ್ರು ನಾನು ಮಾಡಿದೆ ಸರ್ ಅಂತ. ತಹಸೀಲ್ದಾರ್ ಹೇಳಿದ್ರು ಅಂತಾನೆ, ತಹಸೀಲ್ದಾರ್ ಗಮನಕ್ಕೆ ತಂದು ನಾನು ಮಾಡಿದೆ ಅಂತಾನೆ. ತಹಸೀಲ್ದಾರ್ ಹೇಳಿದ್ರು ಹಂಗಾರೆ ಯಾರ್ದೋ ಜಮೀನು ಆಂಧ್ರದವ್ರಿಗೆ ಬರ್ಕೊಡಿ ಅಂತ ತಹಸೀಲ್ದಾರ್ ಇನ್ವಾಲ್ವ್ ಆಗವ್ರ? ತಹಸೀಲ್ದಾರ್ಗೆ ಏನಾದ್ರು ಶೇರ್ ಬಂದಿದೆ ಇದರಲ್ಲಿ? ಖಾತೆ ಅವ್ರಿಗೆ ಹೆಸರಿಗೆ ಆದ್ಮೇಲೆ ನನಗೆ 2 ಎಕರೆ ನಿನ್ಗೆ 2 ಎಕರೆ ಅಂತ ಏನಾದ್ರು ಮಾತಾಡ್ಕೊಂಡಿದ್ದೇನಪ್ಪ ಮಿಸ್ಟರ್ ತಹಸೀಲ್ದಾರ್ ರವಿ? ಇದು ಚಿಕ್ಕಬಳ್ಳಾಪುರದಲ್ಲಿ ನಡ್ಕೊಂಡಂಗ ರೀತಿಯಲ್ಲಿ ಈ ರೀತಿ ನಡ್ಕೊಂಡ್ರೆ ಪಾವಗಡದವ್ರಿಗೆ ಎಲ್ಲವೂ ಗೊತ್ತಿದೆ, ಒಳ್ಳೆತನನೂ ಗೊತ್ತಿದೆ, ಆಮೇಲೆ ನಿಮ್ ವಿರುದ್ಧ ಪ್ರತಿಭಟನೆ ಮಾಡಿ ಸಸ್ಪೆಂಡ್ ಮಾಡಿಸೋದು ಗೊತ್ತಿದೆ. ಇದನ್ನ ನೀವು ತಲೆಯಲ್ಲಿ ಇಟ್ಕೊಂಡೇ ಕೆಲಸ ಮಾಡಬೇಕು ಸದಾಕಾಲ. ರವಿ ಅವರೇ, ಫೋನ್ ಮಾಡಿದ್ರೆ ಉಡಾಫೆಯಾಗಿ ಮಾತಾಡ್ತೀರೇನ್ರಿ? ಒಬ್ಬ ನಾಗರಿಕನಾಗಿ ಫೋನ್ ಮಾಡಿದ್ರೆ ಉಡಾಫೆಯಾಗಿ ಮಾತಾಡ್ತೀರಾ? ಹೇಳಪ್ಪ ಅಂತ ಏನೊಬ್ಬ ಸಜ್ಜನಿಕೆ ಬೇಡವಾ? ಒಬ್ಬ ನಾಗರಿಕನಿಗೆ ಫೋನ್ ಮಾಡಿದ್ರೆ ಯಾರ ಜೊತೆ ಹೆಂಗ್ ಬೇಕಾದ್ರೂ ಬಿಹೇವ್ ಮಾಡ್ಬೋದು ಅನ್ಕೊಂಡಿದ್ದೀರಾ? ಅಧಿಕಾರದ ದರ್ಪಣ ಅಥವಾ ಕಾಂಗ್ರೆಸ್ ಶಾಸಕ ನಮ್ಮ ಜೊತೆಯಲ್ಲಿ ಇದ್ದಾರೆ ಅನ್ನೋ ಜಾತಿ ಬಲನ ನಿನಗೆ? ಇದ್ಯಾವುದು ನಡೆಯಲ್ಲ ರೀ ತಹಸೀಲ್ದಾರ್ ರವಿ ಅವರೇ. ಇದೆಲ್ಲವನ್ನು ಗಂಟಿ ಮೂಟೆ ಕಟ್ಟಿ ಪಕ್ಕಕ್ಕಿಟ್ಟು ಬಂದು ಕೆಲಸ ಮಾಡಿ ಸರ್ಕಾರಿ ನೌಕರಿಯಾಗಿ ರಾಜಕಾರಣ ಮಾಡೋದಿದ್ಯಾ? ತಾಕತ್ತಿದ್ಯಾ? ಬಾ ಚುನಾವಣೆಗೆ ಹೋಗೋಣ ರಾಜೀನಾಮೆ ಕೊಟ್ಟು. ಅದು ಬಿಟ್ಟು ಸರ್ಕಾರಿ ವ್ಯವಸ್ಥೆನಲ್ಲಿ ಸರ್ಕಾರಿ ನೌಕರನಾಗಿ ಕೆಲಸ ಮಾಡೋ ರೀತಿಯಲ್ಲಿ ನಡ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ಪರಿಣಾಮ ಬೇರೆ ತರನೇ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಗೋ ಬ್ಯಾಕ್ ತಹಸೀಲ್ದಾರ್ ಅಂತ ಕೂಡ ಘೋಷಣೆ ಕೂಗಬೇಕಾಗುತ್ತೆ. ಇದನ್ನ ನೆನ್ಪಿಟ್ಕೊಂಡು ಕೆಲಸ ಮಾಡಿ ದಯವಿಟ್ಟು.